ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆಗೆ ಅಥವಾ ಮತದಾನಕ್ಕೆ ಕೌಂಟ್ ಡೌನ್ ಶುರುವಾಗಿರುವ ಬೆನ್ನಲ್ಲೇ ಇವತ್ತು ಸಂಜೆಗೆ ಬಹಿರಂಗ ಪ್ರಚಾರ ಅಂತ್ಯ ಆಗುತ್ತೆ. ಬಹಿರಂಗ ಪ್ರಚಾರಕ್ಕೆ ಉಳಿದಿರುವಂತದ್ದು ಕೇವಲ 5 ಗಂಟೆಯಷ್ಟೇ ಬಾಕಿ. ಕೊನೆ ಕ್ಷಣದಲ್ಲಿ ಮೈತ್ರಿ ಪಕ್ಷದ ನಾಯಕರ ವರ್ತನೆಗೆ ದೊಡ್ಡಗೌಡ್ರು ದೇವೇಗೌಡರು ಬೇಸರ ವ್ಯಕ್ತಪಡಿಸಿದ್ದಾರೆ. ಕೊನೆ ಕ್ಷಣದಲ್ಲಿ ಮೈತ್ರಿ ಪಕ್ಷದ ನಾಯಕರ ವರ್ತನೆಗೆ ದೇವೇಗೌಡರು ಬೇಸರವನ್ನ ವ್ಯಕ್ತಪಡಿಸೋದರ ಮುಖಾಂತರ ಬಿಜೆಪಿಯ ಕೆಲವು ವ್ಯಕ್ತಿಗಳು ಹಾಸನದಲ್ಲಿ ಕೋಆಪರೇಟ್ ಮಾಡ್ತಿಲ್ಲ. ಅದೇ ರೀತಿಯಾಗಿ ಮಂಡ್ಯಕ್ಕೆ ಹೋದ್ರೆ ಮಂಡ್ಯದಲ್ಲೂ ಕೂಡ ಸುಮಲತಾ ಅವರು ಕುಮಾರಸ್ವಾಮಿಗೆ ಕೋಆಪರೇಟ್ ಮಾಡ್ತಾ ಇಲ್ಲ. ಸುಮಲತಾ ಪ್ರಚಾರ ಮಾಡದಿದ್ರೂ ಕುಮಾರಸ್ವಾಮಿ ಅವ್ರಿಗೇನು ಅಪಾಯ ಇಲ್ಲ ಬಿಡಿ ಅಂತ ಹಾಸನದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಲ್ಲ ಕ್ಷೇತ್ರಗಳಲ್ಲೂ ಕೊನೆ ಹಂತದ ತಾಲೀಮು ಅಥವಾ ಸರ್ಕಸ್ ಮಾಡ್ತಾ ಇದ್ದಾರೆ ಅಭ್ಯರ್ಥಿಗಳು. ಹೀಗಿರುವಾಗ ದೇವೇಗೌಡರು ಇಲ್ಲಿ ತನಕ ಬಿಜೆಪಿ ಪರವಾಗಿ ಮಾತಾಡ್ತಾ ಇದ್ದರು, ಈಗಲೂ ಕೂಡ ಬಿಜೆಪಿ ಪರವಾಗೇ ಇದ್ದಾರೆ. ಬಟ್ ಕೆಲವೊಂದು ವಿಚಾರದಲ್ಲಿ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಸನದಲ್ಲಿ ಕೆಲ ಲೋಕಲ್ ಲೀಡರ್ಸ್ಗಳು ಸಪೋರ್ಟ್ ಮಾಡ್ತಾ ಇಲ್ಲ, ಮೈತ್ರಿಗೆ ಬೆಲೆ ಕೊಡ್ತಾ ಇಲ್ಲ. ಮಂಡ್ಯಕ್ಕೆ ಹೋದ್ರೆ ಟಿಕೆಟ್ ವಿಚಾರದಲ್ಲೇನೋ ನನ್ನ ಮಗ ಗೆದ್ಬಿಟ್ರು, ಆದ್ರೆ ಅಲ್ಲೂ ಕೂಡ ಕುಮಾರಸ್ವಾಮಿಗೆ ಸುಮಲತಾ ಅವರು ಕೋಆಪರೇಟ್ ಮಾಡ್ತಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಒಂದು ಮಾತನ್ನು ಹೇಳಿದೆ, ನೀವು ಹಾಸನದಲ್ಲಿ ನಾಟ್ ಆಲ್ ಕೆಲವು ವ್ಯಕ್ತಿಗಳು ಭಾರತೀಯ ಜನತಾ ಪಾರ್ಟಿ ಅವರು ಕೋಆಪರೇಟ್ ಮಾಡ್ತಾ ಇಲ್ಲ ಅಷ್ಟೇ. ನಾನು ಇದನ್ನು ಗಮನದಲ್ಲಿ ಇಟ್ಕೊಂಡೇ ಹೇಳಿದ್ದೇನೆ. ಕಾವೇರಿ ಬೇಸಿನ ಎಲ್ಲ ಸ್ಥಾನಗಳನ್ನು ಗೆಲ್ಲಲಿಕ್ಕೆ ಸಾಧ್ಯ. ಈಗ ಮಂಡ್ಯದಲ್ಲಿ ಸುಮಲತಾ ಅವರು ಕುಮಾರಸ್ವಾಮಿಗೆ ಕೋಆಪರೇಟ್ ಮಾಡಿದರು. ಅದರಿಂದ ಏನೋ ಕುಮಾರಸ್ವಾಮಿಗೆ ಅಪಾಯ ಆಗ್ಬಿಡು. ಹಾಗೇ ನಾನು ಒಂದು ಮಾತನ್ನು ಹೇಳಿದೆ, ನೀವು ಹಾಸನದಲ್ಲಿ ನಾಟ್ ಆಲ್ ಕೆಲವು ವ್ಯಕ್ತಿಗಳು ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಶಿಧರ್ ನೀಡ್ತಾರೆ. ಶಶಿಧರ್, ಹಾಸನದಲ್ಲಿ ಕೊನೆಯ ಹಂತದ ಮತ ಕೇಳುವ ಭರಾಟೆ ಹೇಗಿದೆ? ಅದರಲ್ಲೂ ಈ ರೀತಿಯಾಗಿ ನೇರವಾಗಿ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ದೇವೇಗೌಡರು. ಅಪ್ಡೇಟ್ ಏನ್ ಸಿಗ್ತಾ ಇದೆ? ವಿದ್ಯಾ, ಹಾಸನ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಕೇವಲ 1 ದಿನ ಮಾತ್ರ ಬಾಕಿ ಉಳಿದಿದೆ. ಇಂದು ಬಹಿರಂಗ ಪ್ರಚಾರ ಸಂಜೆ ಅಂತ್ಯಗೊಳ್ಳಲಿದೆ. ಕೊನೆ ಹಂತದ ಕಸರತ್ತನ್ನ ಜೆಡಿಎಸ್ ಹಾಗೂ ಕಾಂಗ್ರೆಸ್ ನಾಯಕರು ಮಾಡ್ತಿರ್ತಕ್ಕಂಥದ್ದು. ಮಾಜಿ ಪ್ರಧಾನಿಗಳಾದಂತಹ HD ದೇವೇಗೌಡರು ಇಂದು ಹಾಸನ, ಒಳನರಸೀಪುರ ಹಾಗೂ ಆಲೂರಿನಲ್ಲಿ ರೋಡ್ ಶೋ ಹಾಗೂ ಬಹಿರಂಗ ಸಭೆಯನ್ನು ನಡೆಸಿ ಮತಯಾಚನೆಗೆ ಮುಂದಾಗಿರ್ತಕ್ಕಂಥದ್ದು. ಇದೇ ವೇಳೆ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು. ಇದೇ ಸಂದರ್ಭದಲ್ಲಿ ಅವರು ಬೇಸರವನ್ನು ಸಹ ಹೊರಹಾಕಿರ್ತಕ್ಕಂಥದ್ದು. ಹಾಸನ ಹಾಗೂ ಮಂಡ್ಯ 2 ಕ್ಷೇತ್ರಗಳಲ್ಲಿ ಕೆಲವು ಬಿಜೆಪಿ ನಾಯಕರು NDA ಅಭ್ಯರ್ಥಿಗೆ ಬೆಂಬಲವನ್ನ ನೀಡ್ತಾ ಇಲ್ಲ. ಅದರಲ್ಲೂ ಹಾಸನದಲ್ಲಿ ಪ್ರೀತಮ್ ಗೌಡ್ರ ಹೆಸರು ಹೇಳದೆ ಕೆಲವು ನಾಯಕರು JDS ಅಭ್ಯರ್ಥಿಗೆ ಬೆಂಬಲ ನೀಡ್ತಿಲ್ಲ ಅಂತ ಹೇಳಿದ್ರು. ಅದೇ ರೀತಿ ಮಂಡ್ಯದಲ್ಲಿ ಕುಮಾರಸ್ವಾಮಿಗೆ ಸುಮಲತಾ ಅವರು ಕೋಆಪರೇಟ್ ಅನ್ನ ಮಾಡ್ತಿಲ್ಲ. ಆದರೆ ಅದರಿಂದ ಯಾವುದೇ ಕುಮಾರಸ್ವಾಮಿಗೆ ಅಪಾಯ ಆಗಲ್ಲ, ಅವರು ಗೆಲ್ತಾರೆ ಅಂತ ಒಂದು ಆತ್ಮವಿಶ್ವಾಸವನ್ನು ಸಹ ಹೊರಹಾಕಿರ್ತಕ್ಕಂಥದ್ದು. ಇನ್ನು ಬೆಂಗಳೂರು ಗ್ರಾಮಾಂತರದಲ್ಲಿ ಏನು ಸಹೋದರರು ಎಷ್ಟೇ ಹಣದ ಒಳೆಯನ್ನು ಹರಿಸಿದ್ರೆ ಅಲ್ಲೂ ಸಹ ಮಂಜುನಾಥ್ ಗೆಲ್ತಾರೆ ಅಂತ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದರೆ, ಹಾಸನ ಹಾಗೂ ಮಂಡ್ಯ ಲೋಕಸಭಾ ಕ್ಷೇತ್ರಗಳಲ್ಲಿ ಮಾತ್ರ ಏನು NDA ಅಭ್ಯರ್ಥಿಗೆ ಎಲ್ಲರೂ ಹೇಳಲ್ಲ, ಕೆಲವರು ಮಾತ್ರ ಏನು ಬೆಂಬಲವನ್ನು ನೀಡ್ತಿಲ್ಲ. ಆದರೆ ಯಾವುದೇ ತೊಂದರೆ ಇಲ್ಲ, 91ನೇ ವಯಸ್ಸಲ್ಲಿ ನಾನು ಹೋರಾಟವನ್ನು ಮಾಡ್ತೀನಿ, ಇದು ಈ ಭಾಗದ ಜನರ ಮನಸ್ಸಿನಲ್ಲಿ ನಾಟಿದೆ. ಹಾಗಾಗಿ ಇಲ್ಲಿ ಹಾಸನ ಹಾಗೂ ಮಂಡ್ಯ 2 ಕಡೆ ಏನು NDA ಅಭ್ಯರ್ಥಿಗಳು JDS ನ ಅಭ್ಯರ್ಥಿಗಳು ಬೆಂಬಲದೊಂದಿಗೆ ಗೆಲ್ತಾರೆ ಅಂತ ಹೇಳಿ ದೇವೇಗೌಡರು ಹೇಳುವ ಮೂಲಕ ಸುಮಲತಾ ಅವರ ಹೆಸರನ್ನೇ ಹೇಳಿ ಅಸಮಾಧಾನ ಹೊರ ಹಾಕಿದ್ರೆ, ಪ್ರೀತಮ್ ಗೌಡ ಅವರ ಹೆಸರನ್ನೇ ಹೇಳದೆ ಸಪೋರ್ಟ್ ಮಾಡ್ತಿಲ್ಲ ಅಂತ ಹೇಳಿ ಕೊನೆಯ ಕ್ಷಣದಲ್ಲಿ ಬೇಸರವನ್ನ ಹೊರಹಾಗಿರ್ತಕ್ಕಂಥದ್ದು. ವಿದ್ಯಾ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ. ಹಾಸನದಲ್ಲಿ ಆರಂಭದಿಂದಲೂ ಈ ಅಸಮಾಧಾನ ಇತ್ತು, ಅದು ಈಗ ಕೊನೆ ಹಂತಕ್ಕೆ ಬಂದರೂ ಕೂಡ ಎಲೆಕ್ಷನ್ಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ, ಬಹಿರಂಗ ಪ್ರಚಾರ ಅಂತ್ಯಕ್ಕೂ ಕೆಲವು ಗಂಟೆಗಳು ಬಾಕಿ ಇದೆ ಅನ್ನುವಾಗಲೂ ಕೂಡ ಅದು ಮುಂದುವರೆದಿದೆ. ಅದನ್ನ ನೇರವಾಗಿ ಅಸಮಾಧಾನವನ್ನು ದೇವೇಗೌಡರು ವ್ಯಕ್ತಪಡಿಸಿದ್ದಾರೆ.